ತಿರುವಣ್ಣಾಮಲೆಯಲ್ಲಿ ಈ ಬೆಟ್ಟ ಹೇಗೆ ಬಂತು ಅನ್ನೋದಕ್ಕೂ ಒಂದು ಕಥೆ ಇದೆ. ಒಂದ್ಸಲ ಬ್ರಹ್ಮ ಹಾಗೆ ವಿಷ್ಣು ಬ್ರಹ್ಮ ಮತ್ತು ವಿಷ್ಣು ನಾನು ಹೆಚ್ಚು ಅಂತ ಹೇಳ್ಕೊಳ್ತಾ ಇರ್ತಾರಂತೆ. ಆಗ ಶಿವ ಒಂದು ಬಿಂಬದ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ ಅವನು ಅಲ್ಲಿ ಕಾಣಿಸ್ಕೊಳ್ತಾನಂತೆ, ಆ ಬೆಟ್ಟ ಎಲ್ಲಿದೆಯಲ್ಲ ಅಲ್ಲಿ. ಆಗ ಯಾರು ನನ್ನ ತುದಿಯನ್ನು ಮುಟ್ಟಿ ಬರ್ತಾರೋ, ತಲೆಯನ್ನು ಮುಟ್ಟಿ ಬರ್ತಾರೋ, ಆ ಬಿಂಬ ಎಲ್ಲಿ ಕೊನೆ ಆಗುತ್ತೋ ಅದು ಲೈಟ್ ಬೀಮ್ ಆಫ್ ಲೈಟ್, ಅದನ್ನು ನೋಡಿ ಬರ್ತಾರೋ, ಅಥವಾ ನನ್ನ ಪಾದ ಎಲ್ಲಿಂದ ಶುರುವಾಯಿತು ಅಂತ ನೋಡಿ ಬರ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳ್ತಾರೆ. ಆಗ ಬ್ರಹ್ಮ ಮೇಲಕ್ಕೆ ಹೋಗ್ತಾ ಇರ್ತಾನೆ, ಅವನು ನಾನು ತಲೆಯನ್ನು ನೋಡಿ ಬರ್ತೀನಿ ಅಂತ. ವಿಷ್ಣು ಪಾತಾಳ ಅದನ್ನು ನೋಡಕ್ಕೆ ಹೋಗ್ತೀನಿ ಅಂತ ಆಮೇಲೆ ಅದರ ಬುಡವನ್ನು ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಹಾಗೆ ಹೋದಾಗ ಏನಾಗುತ್ತೆ, ಮೇಲೆ ಹೋಗ್ತಾ ಇರುವಾಗ ಬ್ರಹ್ಮ ಎಷ್ಟು ಮೇಲೆ ಹೋದರೂ ಅದು ಜ್ಯೋತಿ ಮೇಲೆ ಹೋಗ್ತಾನೇ ಇದೆ, ಇನ್ನೂ ಅವನಿಗೆ ಆ ತಲೆ ಅನ್ನೋದು ಸಿಗ್ತಾನೆ ಇಲ್ಲ. ಆಗ ಅಲ್ಲಿಂದ ಒಂದು ಪುಷ್ಪ ಬೀಳುತ್ತಂತೆ, ಒಂದು ಹೂ ಬೀಳ್ತಾ ಇರುತ್ತೆ. ಬ್ರಹ್ಮ ಕೇಳ್ತಾನೆ, ಎಲ್ಲಿಂದ ಬೀಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಆ ಹೂವು ಹೇಳುತ್ತೆ, ಆ ಶಿವನ ತಲೆ ಮೇಲಿಂದ, ಈ ಎಲ್ಲಿದೆ ಅಲ್ವಾ ಇದು ಈ ಬೀಮ್ ಆಫ್ ಲೈಟ್, ಅದರ ಮೇಲಿಂದ ಬೀಳ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಬ್ರಹ್ಮ ವಾಪಸ್ ಬರ್ತಾನೆ, ವಿಷ್ಣುನು ಬರ್ತಾನೆ. ಆಗ ಶಿವ ಹೇಳ್ತಾನೆ, ನೋಡ್ ಬಂದ್ರ ಅಂತ. ಬ್ರಹ್ಮ ಹೇಳ್ತಾನೆ, ಹೌದು ನಾನು ನೋಡ್ ಬಂದೆ ಅಂತ ಹೇಳ್ತಾನೆ. ವಿಷ್ಣು ಹೇಳ್ತಾನೆ, ಇಲ್ಲ ನನಗೆ ಸಿಗ್ಲೇ ಇಲ್ಲ, ನಿಂದು ಆ ಬುಡ ಅನ್ನೋದು, ಬೇಸ್ ಅನ್ನೋದು ಎಲ್ಲಿಂದ ಶುರು ಆಯ್ತು ಅನ್ನೋದು ಸಿಕ್ಲೇ ಇಲ್ಲ ಅಂತ ಹೇಳ್ತಾನೆ. ಶಿವನಿಗೆ ಅವಾಗ ಕೋಪ ಬರುತ್ತಂತೆ, ಬ್ರಹ್ಮ ಸುಳ್ಳು ಹೇಳ್ತಿದ್ದಾನೆ.